ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿರವರು ಇಂದು ಆರ್ಟಿ ನಗರದ ತಮ್ಮ ನಿವಾಸದ ಬಳಿ ಮಾಧ್ಯಮಗಳೊಂದಿಗೆ ಮಾತನಾಡಿದರು. ಪರಿಷತ್ತಲ್ಲಿ ಯಾವಾಗಲೂ ಭಾರತೀಯ ಜನತಾ ಪಕ್ಷ ತಂದೆ ಆದಂಥ ಒಂದು ಶಕ್ತಿ ಯಾವಾಗಲೂ ಗೆಲ್ಲುವಂಥದ್ದು ಬಂದಿದೆ. ಹೀಗಾಗಿ ಆಕಾಂಕ್ಷಿಗಳು ಬಂದಿದ್ದಾರೆ ಮತ್ತು ಭಾಳಷ್ಟು ಜನ ಅದಕ್ಕೆ ತಯಾರಿ ಕೂಡ ಮಾಡ್ಕೊಂಡಿದ್ರು. ಸಹಜವಾಗಿ ಇರ್ತದೆ. ಆದರೆ ನಿನ್ನೆ ಸಭೆ ಕರೆದು ಯಾರಿಗೆ ಸಿಕ್ಕರು ನಾವು ಮಾಡ್ತೀವಿ ಅನ್ನೋಂಥ ಮಾತನ್ನೆಲ್ಲ ಹೇಳಿದ್ದಾರೆ. ಸರಿ ಹೋಗಿ JDSಗೆ ಒಂದೇ ಸ್ಥಾನವನ್ನು ಕೊಟ್ಟಿರುವಂಥ 6ರಲ್ಲಿ 2 ಸ್ಥಾನ ಅಂತ ಆರಂಭದಲ್ಲಿ ಒಂದು ಮಾಡ್ತಿದ್ರು. ಇಲ್ಲ, ಅದು ನಾಯಕರು ಮಧ್ಯೆ ಏನು ಮಾತುಕತೆ ಇದೆ ಅವರೇ ಸಾಕಷ್ಟು ಬೆಳವಣಿಗೆ ಯಾರು ಸಮರ್ಥನೆ ಮಾಡೋ ಪ್ರಶ್ನೆನೇ ಇಲ್ಲ. ಆದರೆ ತನಿಖೆ ಯಾವ ರೀತಿ ಆಗ್ತಾ ಇದೆ ಅನ್ನೋದನ್ನು ಜನ ಪ್ರಶ್ನೆ ಮಾಡ್ತಾರೆ. ನ್ಯಾಷನಲ್ ಕಮಿಷನ್ ಆಫ್ ವುಮೆನ್ಗೆ ಕಂಪ್ಲೇಂಟ್ ಹೋಗಿದೆ, ಒತ್ತಾಯಪೂರ್ವಕ ಕಂಪ್ಲೇಂಟ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ. ಹೀಗೆ ಒಂಥರ ಆ ಅಪರಾಧಿಗಳನ್ನು ಕರೆತಂದು ಶಿಕ್ಷೆ ಮಾಡಬೇಕು. SIT ಪ್ರಥಮ ಕರ್ತವ್ಯ ಅದು. ಅದನ್ನು ಬಿಟ್ಟು ವಿಚ್ ಹಂಟಿಂಗ್ ಮಾಡ್ತಾರೆ. ಈ ವಿಚ್ ಹಂಟಿಂಗ್ ಮಾಡುವಂಥದ್ದು ತನಿಖೆ ಸಂಪೂರ್ಣವಾಗಿ ದಾರಿ ತಪ್ಪಿದೆ. ಅದಕ್ಕಾಗಿ SIT ತನ್ನ ಪ್ರಾಥಮಿಕ ಮೂಲ ಕರ್ತವ್ಯ ಏನಿದೆ, ಅಪರಾಧಿಗಳನ್ನು ತಂದು ವಿಚಾರಣೆ ಒಳಪಟ್ಟು ಶಿಕ್ಷೆ ಮಾಡುವಂಥದ್ದು, ಅದಕ್ಕೆ ಗಮನ ಕೊಡುವುದು ಸೂಕ್ತ. ವಿಚ್ ಹಂಟಿಂಗ್ ಕೈ ಬಿಡಬೇಕು ಅಂತ. ಸರ್, ಪ್ರಕರಣದಲ್ಲಿ DK ಶಿವಕುಮಾರ್ ಹೆಸರು ಕೂಡ ತಳ್ಕೊಂಡಿದೆ. ಹೀಗಾಗಿ ಅವರನ್ನು ಕೂಡ ವಿಚಾರಣೆ ಒಳಪಡಿಸಬೇಕಂತ ಜಗದೀಶ್ ಶೆಟ್ಟರ್ ಆಗ್ರಹ ಮಾಡಿದ್ದಾರೆ. ನೋಡಿ, ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಮೂಲ ಪ್ರಕರಣ ಮತ್ತು ಇತರ ಪ್ರಕರಣಗಳು ಯಾರ್ಯಾರು ಸಂಬಂಧ ಬರ್ತದೆ ಅವರೆಲ್ಲರನ್ನೂ ವಿಚಾರಣೆ ಒಳಪಟ್ಟಾಗೆ ಸಂಪೂರ್ಣ ತನಿಖೆ ಆಗಿದೆ. ಅದಕ್ಕಾಗಿ ನಾವು ಹೇಳ್ತಿರೋದು CBI ಕೊಟ್ಟುಬಿಟ್ರೆ ನಿಷ್ಪಕ್ಷಪಾತ ತನಿಖೆ ಆಗುತ್ತೆ.